ಮೇಡಮ್ ಈ ಮಿಷಿನ್ನು ಟ್ರ್ಯಾಕ್ಷನ್ ಅಂತ ನೆಕ್ ಪೇಯ್ನು ಮತ್ತು ಬ್ಯಾಕ್ ಪೇಯ್ನ್ ಕೇಸ್ಗೆ ಟ್ರೀಟ್ ಮಾಡ್ತೀವಿ. ಜಾಯಿಂಟ್ ಪೇಯ್ನ್ಸ್ಗಳು ಯಾವುದಿದ್ರೂ ಟ್ರೀಟ್ ಮಾಡ್ತೀವಿ ಮೇಡಮ್. ನರ್ವ್ ರಿಲೇಟೆಡ್ ಪ್ರಾಬ್ಲಮ್, ಸ್ಟ್ರೋಕು, ಪ್ಯಾರಾಲಿಸಿಸು, ಸ್ಪೈನಲ್ ಕಾರ್ಡ್ ಇಂಜುರೀಸು ಅವೆಲ್ಲ ಟ್ರೀಟ್ ಮಾಡ್ತೀವಿ. ಪಾರ್ಕಿನ್ಸನ್ಸ್ ಡಿಸೀಸ್ ಅವೆಲ್ಲ ಟ್ರೀಟ್ ಮಾಡ್ತೀವಿ. ನಮ್ಮಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ಸು ವೆಲ್ ಎಕ್ವಿಪ್ಡ್. ತುಂಬ ಜನಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ಬಂದ್ಬಿಟ್ಟು ಸೋನಾಬಾತ್ ಅಂತ. ಇದರಿಂದ ಪೇಷಂಟ್ಸ್ಗೆ ಯಾವುದೇ ರೆಸ್ಪಿರೇಟರಿ ತೊಂದರೆ ಆಗಲಿ ಅಥವಾ ಬೆನ್ನು ನೋವು, ಮೈಕೈ ನೋವು ಅಂತ ಎಲ್ಲ ಬರ್ತಿರ್ತಾರಲ್ವಾ, ಈ ಟ್ರೀಟ್ಮೆಂಟ್ ಕೊಟ್ಟಾಗ ಎಲ್ಲ ರಿಲೀವ್ ಆಗಿಬಿಟ್ಟು ವಾಪಸ್ ಹೋಗ್ತಾರೆ. ಈ ಡ್ರೈವಿಂಗ್ ಮಾಡೋರು ಮತ್ತು ಜಾಸ್ತಿ ಹೊತ್ತು ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಕೂತಿರ್ತಾರಲ್ಲ, ಅವ್ರಿಗೆಲ್ಲ ಬ್ಯಾಕ್ ಪೇಯ್ನ್ ಇರುತ್ತಲ್ಲ, ಅವ್ರಿಗೆಲ್ಲ ಇದು ಬೆಸ್ಟ್ ಟ್ರೀಟ್ಮೆಂಟ್. ಫಸ್ಟು ನಾವು ಎಕ್ಸಾಮಿನ್ ಮಾಡ್ತೀವಿ, ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ ನೋಡ್ತೀವಿ. ಆ ಪ್ರಾಬ್ಲಮ್ಗೆ ತಕ್ಕಂಗೆ ಇದನ್ನು ಅಡ್ಜಸ್ಟ್ ಮಾಡಿ ಟ್ರಾಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಒಂಥರ ಹಾಲಿಸ್ಟಿಕ್ ಟ್ರೀಟ್ಮೆಂಟ್ ನಾವು ಕೊಡೋದು, ಒಂದು ಟ್ರೀಟ್ಮೆಂಟ್ ಇಲ್ಲ. ಎಕ್ಸಸೈಸ್ ಪ್ರೋಗ್ರಾಮ್ ಅಂದರೆ ಕೋರ್ ಸ್ಟೆಬಿಲಿಟಿ ಎಕ್ಸಸೈಸ್ ಅಂತ ಮಾಡಿಸ್ತೀವಿ. ಅದರಲ್ಲಿ ಇದು ಒಂದು ಪಾರ್ಟ್ ಆಫ್ ಎಕ್ಸಸೈಸಸ್. ವಿತೌಟ್ ಎನಿ ಮೆಡಿಕೇಶನ್ಸ್, ಯಾವುದೇ ಮೆಡಿಕೇಶನ್ಸ್ ಯೂಸ್ ಮಾಡಲ್ಲ. ಕೋಲನ್ ಹೈಡ್ರೋಥೆರಪಿ ಅಂತ ಹೇಳ್ತಾರೆ. ಇದರಿಂದ ಇಂಟೆಸ್ಟೈನಲ್ಲಿ ಯಾವುದೇ ತೊಂದರೆ ಅಥವಾ ಬ್ಲಾಕೇಜಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ಇದರಲ್ಲಿ ನಾವು ವಾಟರ್ ಯೂಸ್ ಮಾಡ್ತೀವಿ. ವಾಟರ್ನ ನಾವು ಪೇಷಂಟ್ ಮೋಷನ್ ಹೋಗ್ತಾರಲ್ಲ ಆ ಜಾಗದಿಂದ ವಾಟರ್ ಕಳಿಸ್ತೀವಿ. ಇದು ಓಲ್ ಇಂಟೆಸ್ಟೈನ್ಗೆ ಪಾಸ್ ಆಗುತ್ತೆ. ಅದರಿಂದ ಅವ್ರಿಗೆ ಇಂಟೆಸ್ಟೈನ್ ಎಲ್ಲ ಕ್ಲೀನ್ ಆಗಿಬಿಟ್ಟು ಮತ್ತೆ ವಾಪಸ್ ಇದರಿಂದನೇ ನಾವು ಡ್ರೈನೇಜ್ ಕನೆಕ್ಷನ್ ಮಾಡಿರ್ತೀವಿ, ಅದು ವಾಪಸ್ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ, ಅದಾದಮೇಲೆ ಕೆಲವೊಬ್ರಿಗೆ ಇನ್ಸುಲಿನ್ ಪ್ರೊಡಕ್ಷನ್ನೇ ಆಗ್ತಾ ಇರಲ್ಲ, ಪ್ರತಿದಿನ ಇದನ್ನು ಒಂದು ಎಲೆ ತಿನ್ನೋದ್ರಿಂದ ಅವ್ರಿಗೆ ತುಂಬ ಒಳಗಡೆ ಪ್ಯಾಂಕ್ರಿಯಾಸ್ ರಿಜುವೆಂಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಬಿ ಪಿ ಇದ್ದವ್ರಿಗೆ ನಾವು ಉಪ್ಪು ಹಾಕಿ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಸಕ್ಕರೆನ ಬಳಕೆ ಮಾಡಲ್ಲ, ಸಕ್ಕರೆ ಬದಲು ಬೆಲ್ಲ ಬಳಕೆ ಮಾಡ್ತೀವಿ. ಜೊತೆಗೆ ತುಂಬ ಜಾಸ್ತಿ ಶುಗರ್ ಇದೆ ಅವ್ರಿಗೆ, 500-600 ಇದೆ ಅಂತಂದ್ರೂ ಕೂಡ ಅವ್ರು ಏನು ಇಷ್ಟು ದಿವಸ ಇರ್ತಾರಲ್ಲ, ಬರೀ ಫುಡ್ಡಲ್ಲೇ ಅವ್ರ ಶುಗರ್ ಲೆವೆಲ್ನ ನಾವು ನಾರ್ಮಲ್ ಮಾಡಿ ಕಂಟ್ರೋಲ್ ಮಾಡಿ, ಸೊ ಅವ್ರ ಶುಗರ್ನ ನಂಬರ್ ನಾರ್ಮಲ್ ಆದಮೇಲೆ ನಾವು ಅವ್ರಿಗೆ ಡಿಸ್ಚಾರ್ಜ್ ಮಾಡ್ತೀವಿ. ನಮ್ಮಲ್ಲಿ ನೋಡಿರಿ, ಈಗ ಆಯುರ್ವೇದ ನೋಡಿದ್ರಿ, ಆಯುರ್ವೇದ ಟ್ರೀಟ್ಮೆಂಟ್ ಸೆಕ್ಷನ್ ನೋಡಿದ್ರಿ. ಈಗ ನಮ್ಮಲ್ಲಿ ಫಿಸಿಯೋಥೆರಪಿ ಅಂತ ಇದೆ, ನ್ಯಾಚುರೋಪತಿ ಅಂತ ಇದೆ. ಸೊ ಇದೇನಂತಂದರೆ, ಈಗ ಫಿಸಿಯೋಥೆರಪಿ ಬಂದ್ಬಿಟ್ಟು ಏನಂತಂದರೆ ಸೆಷನ್ಸ್ಗಳಿರ್ತವೆ. ಉದಾಹರಣೆಗೆ ಆಪ್ರೇಷನ್ ಆದಮೇಲೆ ಪೋಸ್ಟ್ ಆಪ್ರೇಷನ್ ಅಂತ ಹೇಳ್ತೀವಿ. ಸೊ ಆವಾಗ ಏನಂತಂದರೆ ಬೇಕಾಗಿರುತ್ತೆ ಫಿಸಿಯೋಥೆರಪಿ ಆಗಲಿ ಅಂತೇಳಿ. ಈಗ ಲೈಕ್ ಇಲ್ಲೇನೋ ಆಪ್ರೇಷನ್ ಮಾಡಿದರೆ ಇದಾಗ್ತಾ ಇರಲ್ಲ, ಸೊ ಆವಾಗ ಫಿಸಿಯೋಥೆರಪಿ ಬೇಕಾಗಿರುತ್ತೆ. ಸೊ ಆ ಫಿಸಿಯೋಥೆರಪಿ ಸೆಕ್ಷನ್ ಕೂಡ ಇದೆ. ಅದರಲ್ಲೂ ಕೂಡ ಒಂದು ಸ್ಪೆಷಲಾಗಿ ನಮ್ಮಲ್ಲಿ ಮಷಿನ್ ಇದೆ, ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಅದನ್ನು. ಟ್ರ್ಯಾಕ್ಷನ್ ಮಷಿನ್ ಅಂತೇಳಿ. ಇವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತೇಳಿ, ನಮಸ್ತೆ ಸರ್, ಫಿಸಿಯೋಥೆರಪಿಸ್ಟ್. ಮೇಡಮ್ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅಂತ. ನಾನು ಫಿಸಿಯೋಥೆರಪಿ 2008 ಮಾಡಿ ಈಗ ಆಲ್ಮೋಸ್ಟ್ 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನಾವಿಲ್ಲಿ ನ್ಯೂರೋಲಾಜಿಕಲ್ ಆರ್ಥೋಪೆಡಿಕ್ ಕಂಡೀಷನ್ಸ್ಗಳನ್ನ ಟ್ರೀಟ್ ಮಾಡ್ತಾ ಇದ್ದೀವಿ. ನೆಕ್ ಪೇಯ್ನು, ಬ್ಯಾಕ್ ಪೇಯ್ನು, ಶೋಲ್ಡರ್ ಪೇಯ್ನು, ನೀ ಪೇಯ್ನು, ಜಾಯಿಂಟ್ ಪೇಯ್ನ್ಸ್ಗಳು ಯಾವುದಿದ್ರೂ ಟ್ರೀಟ್ ಮಾಡ್ತೀವಿ ಮೇಡಮ್. ನರ್ವ್ ರಿಲೇಟೆಡ್ ಪ್ರಾಬ್ಲಮ್, ಸ್ಟ್ರೋಕು, ಪ್ಯಾರಾಲಿಸಿಸು, ಸ್ಪೈನಲ್ ಕಾರ್ಡ್ ಇಂಜುರೀಸು ಅವೆಲ್ಲ ಟ್ರೀಟ್ ಮಾಡ್ತೀವಿ. ಪಾರ್ಕಿನ್ಸನ್ಸ್ ಡಿಸೀಸ್ ಅವೆಲ್ಲ ಟ್ರೀಟ್ ಮಾಡ್ತೀವಿ. ನಮ್ಮಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ಸು ವೆಲ್ ಎಕ್ವಿಪ್ಡ್. ನಿಮಗೆ ಗೊತ್ತೂ ಆಗಲ್ಲ ಮಷಿನ್ ಮೇಲೆ ಕೆಳಗೆ ಹೋಗ್ತಾ ಇದೆ ಅಂತೇಳಿ. ಮೇಡಮ್ ಈ ಮಿಷಿನ್ನು ಟ್ರ್ಯಾಕ್ಷನ್ ಅಂತ ನೆಕ್ ಪೇಯ್ನು ಮತ್ತು ಬ್ಯಾಕ್ ಪೇಯ್ನ್ ಕೇಸ್ಗೆ ಟ್ರೀಟ್ ಮಾಡ್ತೀವಿ. ನೆಕ್ ಪೇಯ್ನ್ಗೆ ಆ ಕಡೆ ತಲೆ ಹಾಕ್ಸ್ತೀವಿ, ಬ್ಯಾಕ್ ಪೇಯ್ನ್ಗೆ ಈ ಪೊಸಿಷನಲ್ಲಿ ಇರ್ತೀವಿ. ಲೋವರ್ ಬ್ಯಾಕ್ ಪೇಯ್ನ್ ಆಗ್ಬೋದು, ಡಿಸ್ಕ್ ಬಲ್ಜ್ ಆಗಿರೋ ಕೇಸಸ್ಸು, ಸರ್ವೈಕಲ್ ಸ್ಪಾಂಡಿಲೋಸಿಸು, ಸರ್ವೈಕಲಲ್ಲಿ ಡಿಸ್ಕ್ ಬಲ್ಜು, ಕೈಯಲ್ಲೆಲ್ಲ ಹೇಳ್ತಾ ಬರ್ತಿದೆ ಅಂತ ಹೇಳ್ತಾರಲ್ಲ, ಈ ಡ್ರೈವಿಂಗ್ ಮಾಡೋರು ಮತ್ತು ಜಾಸ್ತಿ ಹೊತ್ತು ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಕೂತಿರ್ತಾರಲ್ಲ, ಅವ್ರಿಗೆಲ್ಲ ಬ್ಯಾಕ್ ಪೇಯ್ನ್ ಇರುತ್ತಲ್ಲ, ಅವ್ರಿಗೆಲ್ಲ ಇದು ಬೆಸ್ಟ್ ಟ್ರೀಟ್ಮೆಂಟ್. ಇದರಲ್ಲಿ ಏನಂದರೆ ನಮಗೆಲ್ಲ ಅಡ್ಜಸ್ಟೇಬಲ್ ಇದೆ ಮೇಡಮ್. ಬೆಡ್ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು, ಮತ್ತು ನಮಗೆ ಟ್ರೀಟ್ಮೆಂಟ್ಗೆ ಹೆಂಗೆ ಬೇಕೋ ಹಂಗೆ ಆ್ಯಂಗುಲೇಷನ್ ಮಾಡ್ಕೋಬೋದು. ನೋಡಿ ಮೇಡಮ್, ಈಗ ಮಿಡ್ ಬ್ಯಾಕಲ್ಲಿ ಅಪ್ ಆಗ್ತಿದೆ ಬೆಡ್ಡು. ಫಸ್ಟು ನಾವು ಎಕ್ಸಾಮಿನ್ ಮಾಡ್ತೀವಿ, ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ ನೋಡ್ತೀವಿ. ಆ ಪ್ರಾಬ್ಲಮ್ಗೆ ತಕ್ಕಂಗೆ ಇದನ್ನು ಅಡ್ಜಸ್ಟ್ ಮಾಡಿ ಟ್ರಾಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಲೈಕ್ ಸಿಸರಿನ್ ಆದವರಿಗೆಲ್ಲ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಸಿಸ್ಟಮ್ ಅಲ್ಲಿ ಕುತ್ಕೊಂಡು ವರ್ಕ್ ಮಾಡೋರಿಗೆಲ್ಲ ನೆಕ್ ಪೇನ್ ಬರ್ತಾ ಇರುತ್ತೆ, ಅವ್ರಿಗೆಲ್ಲ ಹೌದು ಬೆಸ್ಟ್ ಟ್ರೀಟ್ಮೆಂಟ್ ಮೇಡಮ್. ಓಕೆ, ಎಷ್ಟು ಸೆಷನ್ ಅಟೆಂಡ್ ಮಾಡಬೇಕಾಗುತ್ತೆ ಸರ್? ಮೇಡಮ್ ಮಿನಿಮಮ್ 1 ವೀಕರು ಅಟೆಂಡ್ ಮಾಡಬೇಕು. ಒಂದು 10 ಸೆಷನ್ಸ್ ಅಟೆಂಡ್ ಮಾಡಿದ್ರೆ ಒಳ್ಳೆ ರಿಲೀಫ್ ಸಿಗುತ್ತೆ. ಮತ್ತೆ ನಾವು ಹೇಳೋ ಅಡ್ವೈಸ್ ಫಾಲೋ ಮಾಡಬೇಕು. ಇದೊಂದೇ ಟ್ರೀಟ್ಮೆಂಟ್ ಅಲ್ಲ ಮೇಡಮ್, ಇದ್ರ ಜೊತೆ ಕೆಲವೊಂದೆರಡು ಮೊಡಾಲಿಟೀಸು ಕೊಡ್ತೀವಿ. ಪ್ಲಸ್ ನಮ್ದು ಆಯುರ್ವೇದ ನ್ಯಾಚುರೋಪತಿ ಟ್ರೀಟ್ಮೆಂಟ್ನೂ ಇದಕ್ಕೆ ಎಲ್ಲ ಕಂಬೈನ್ ಮಾಡೇ ಕೊಡೋದು ನಾವು. ಸೊ ಒಂಥರ ಹಾಲಿಸ್ಟಿಕ್ ಟ್ರೀಟ್ಮೆಂಟ್ ನಾವು ಕೊಡೋದು, ಒಂದು ಟ್ರೀಟ್ಮೆಂಟ್ ಇಲ್ಲ. ಪ್ಲಸ್ ನಾವು ಇದೆಲ್ಲ ಟ್ರೀಟ್ಮೆಂಟ್ ಮುಗಿದ ಮೇಲೆ ಕೆಲವು ಅಡ್ವೈಸ್ ಮಾಡ್ತೀವಿ. ಎಕ್ಸಸೈಸ್ ಆಗ್ಬೋದು, ಪೋಸ್ಚರಲ್ ಕರೆಕ್ಷನ್ಸ್ ಆಗ್ಬೋದು, ಮತ್ತು ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅದಷ್ಟೂ ಅಡ್ವೈಸ್ ಮಾಡಿ ಕಳಿಸ್ಕೊಡ್ತೀವಿ. ಸೂಪರ್ ಸರ್. ವೆಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ವೆಲ್ ಎಕ್ವಿಪ್ಡ್ ಮೇಡಮ್, ಅಡ್ವಾನ್ಸ್ಡ್ ಎಕ್ವಿಪ್ಡ್, ವೆಲ್ ಎಕ್ವಿಪ್ಡ್. ಯಾವ ಟ್ರೀಟ್ಮೆಂಟ್ ಸರ್? ಮೇಡಮ್ ಇದು ಬ್ಯಾಕ್ ಪೇಯ್ನ್ ಟ್ರೀಟ್ಮೆಂಟ್ ನಮ್ಮದು ಟ್ರ್ಯಾಕ್ಷನ್ನು, ಅಲ್ಟ್ರಾಸೌಂಡ್, IFT ಎಲ್ಲ ಕೊಟ್ಟ ಮೇಲೆ ಎಕ್ಸಸೈಸ್ ಮಾಡಿಸ್ತೀವಿ ಬ್ಯಾಕ್ಗೆ ಅಂತ. ಎಕ್ಸಸೈಸ್ ಪ್ರೋಗ್ರಾಮ್ ಅಂದರೆ ಕೋರ್ ಸ್ಟೆಬಿಲಿಟಿ ಎಕ್ಸಸೈಸ್ ಅಂತ ಮಾಡಿಸ್ತೀವಿ. ಅದರಲ್ಲಿ ಇದು ಒಂದು ಪಾರ್ಟ್ ಆಫ್ ಎಕ್ಸಸೈಸಸ್ ಮೇಡಮ್. ಸರ್ ಇದು ಲೆಗ್ ಪೇಯ್ನ್ಗೆ ಅಥವಾ ಬ್ಯಾಕ್ ಪೇಯ್ನ್? ಬ್ಯಾಕ್ ಪೇಯ್ನ್ಗೆ ಮೇಡಮ್. ಇದರಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ಹೊಟ್ಟೆ ಮಸಲು, ಬ್ಯಾಕ್ ಮಸಲು, ತೈ ಮಸಲು ಸ್ಟ್ರೆಂತ್ ಆಗುತ್ತೆ. ಮೇಯ್ನ್ಲಿ ಇದನ್ನು ಕೋರ್ ಸ್ಟೆಬಿಲಿಟಿ ಎಕ್ಸಸೈಸ್ ಅಂತ ಹೇಳ್ತೀವಿ. ನಾನು ನಿಮ್ಗೆ ಹೇಳಿದ್ನಲ್ಲ ಮೇಡಮ್, 7 ರಿಂದ 10 ದಿನ ಆಗುತ್ತೆ ಅಂತ, ಅದರಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ.
ಸರ್ ನಿಮ್ಮ ಹತ್ರ ಇನ್ನು ಭಾರಿ ಮಾತಾಡೋದಿದೆ, ಡೀಟೇಲ್ ಆಗಿ ಎಲ್ಲ ನಮ್ಮ ವೀಕ್ಷಕರಿಗೆ ಹೇಳ್ಕೊಡಿರಂತೆ. ಈಗ ನಾವು ನಿಮಗೆ ಈಗ ಫಿಸಿಯೋಥೆರಪಿ ತೋರಿಸಿದ್ವಲ್ಲ, ಅದೇ ರೀತಿ ನ್ಯಾಚುರೋಪತಿ ಅಂತ ಹೇಳಿ ಇದು ಒಂದು ಸಪ್ರೇಟ್ ಆಗಿದೆ. ನೋಡ್ರಿ ಈ ಥರ ಇದೆ. ಇವರು ಡಾಕ್ಟರ್ ಕಲ್ಪನಾ ಅಂತ ಹೇಳಿದ್ರು ಒಳಗಡೆ ಇರೋರು. ಓಕೆ, ನಮಸ್ತೆ. ನಾನಿಲ್ಲಿ ನ್ಯಾಚುರೋಪತಿ ಮತ್ತು ಯೋಗ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಟ್ರೀಟ್ ಮಾಡೋ ಡಿಸೀಸ್ ಬಂದು ವಿತೌಟ್ ಎನಿ ಮೆಡಿಕೇಷನ್ಸ್, ಯಾವುದೇ ಮೆಡಿಕೇಷನ್ಸ್ ಯೂಸ್ ಮಾಡಲ್ಲ. ಡಯಟ್, ಯೋಗ, ವಾಟರ್ ಟ್ರೀಟ್ಮೆಂಟು, ನಮ್ಮದಲ್ಲಿ ಫಿಸಿಯೋಥೆರಪಿ ಸೆಕ್ಷನು ಸ್ವಲ್ಪ ಇನ್ಕ್ಲೂಡ್ ಆಗಿರುತ್ತೆ. ಅದೇ ರೀತಿ ನಾವು ಅಕ್ಯುಪಂಚರ್ನು ಇನ್ಕ್ಲೂಡ್ ಮಾಡ್ಕೊಳ್ತೀವಿ. ಅಕ್ಯುಪಂಚರಿಂದ ನಾವು ಸ್ಟ್ರೋಕ್ ಆಗಲಿ, ಪ್ಯಾರಾಲಿಸಿಸ್ ಆಗಲಿ, ಕೆಲವರು ಮಂಡಿ ನೋವು ಅಂತ ಹೇಳ್ತಾರೆ, ಬೆನ್ನು ನೋವು, ಕತ್ತು ನೋವು, ಅವ್ರಿಗೆಲ್ಲ ನಾವು ಟ್ರೀಟ್ಮೆಂಟ್ ಮಾಡಿ ಕಳಿಸ್ತೀವಿ. ಕೆಲವ್ರಿಗೆ ತೀವ್ರ ತಲೆನೋವು ಇರುತ್ತೆ, ಏನು ಮೆಡಿಸಿನ್ ತಗೊಂಡ್ರೂ ಕಮ್ಮಿ ಆಗಲ್ಲ. ಅದರಲ್ಲಿ ನಾವು ಅಕ್ಯುಪಂಚರ್ ಅಂದರೆ ಸೂಜಿ ಚಿಕಿತ್ಸೆಯಿಂದ ಕೆಲವು ಪಾಯಿಂಟ್ಸಲ್ಲಿ ನಾವು ಪ್ರಿಕ್ ಮಾಡಿದಾಗ ಅವ್ರಿಗೆ ತಲೆನೋವು ಕ್ಯೂರ್ ಆಗಿ ಹೋಗಿರೋ ಪೇಷಂಟ್ಸು ತುಂಬ ಜನ ಇದ್ದಾರೆ. ಬನ್ನಿ ಮೇಡಮ್, ನಮ್ಮ ಸೆಕ್ಷನಲ್ಲಿ ಏನೇನೆಲ್ಲ ಟ್ರೀಟ್ಮೆಂಟ್ ಇದೆ ನಿಮಗೆಲ್ಲ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಸೋನಾಬಾತ್ ಅಂತ ಡ್ರೈ ಹೀಟ್ ಮೊಡಾಲಿಟಿ. ಇದರಿಂದ ಪೇಷಂಟ್ಸ್ಗೆ ಯಾವುದೇ ರೆಸ್ಪಿರೇಟರಿ ತೊಂದರೆ ಆಗಲಿ ಅಥವಾ ಬೆನ್ನು ನೋವು, ಮೈಕೈ ನೋವು ಅಂತ ಎಲ್ಲ ಬರ್ತಿರ್ತಾರಲ್ವಾ, ಈ ಟ್ರೀಟ್ಮೆಂಟ್ ಕೊಟ್ಟಾಗ ಎಲ್ಲ ರಿಲೀವ್ ಆಗಿಬಿಟ್ಟು ವಾಪಸ್ ಹೋಗ್ತಾರೆ. ನೆಕ್ಸ್ಟ್ ಬನ್ನಿ ಮೇಡಮ್, ಇನ್ನೊಂದು ಸೆಕ್ಷನ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಕೋಲನ್ ಹೈಡ್ರೋಥೆರಪಿ ಅಂತ ಹೇಳ್ತಾರೆ. ಇದರಿಂದ ಇಂಟೆಸ್ಟೈನಲ್ಲಿ ಯಾವುದೇ ತೊಂದರೆ ಅಥವಾ ಬ್ಲಾಕೇಜಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ಇದರಲ್ಲಿ ನಾವು ವಾಟರ್ ಯೂಸ್ ಮಾಡ್ತೀವಿ. ವಾಟರ್ನ ನಾವು ಪೇಷಂಟ್ ಮೋಷನ್ ಹೋಗ್ತಾರಲ್ಲ ಆ ಜಾಗದಿಂದ ವಾಟರ್ ಕಳಿಸ್ತೀವಿ. ಇದು ಓಲ್ ಇಂಟೆಸ್ಟೈನ್ಗೆ ಪಾಸ್ ಆಗುತ್ತೆ. ಅದರಿಂದ ಅವ್ರಿಗೆ ಇಂಟೆಸ್ಟೈನ್ ಎಲ್ಲ ಕ್ಲೀನ್ ಆಗಿಬಿಟ್ಟು ಮತ್ತೆ ವಾಪಸ್ ಇದರಿಂದನೇ ನಾವು ಡ್ರೈನೇಜ್ ಕನೆಕ್ಷನ್ ಮಾಡಿರ್ತೀವಿ, ಅದು ವಾಪಸ್ ಹೋಗುತ್ತೆ. ಸೊ ಪೇಷಂಟ್ಸ್ಗೆ ಈ ಟ್ರೀಟ್ಮೆಂಟ್ ಕೊಟ್ಟಾಗ ತುಂಬ ರಿಲೀವ್ ಆಗೋದಾಗಲಿ ಅಥವಾ ಪ್ರೊಲಾಂಗ್ ಕಾನ್ಸ್ಟಿಪೇಷನ್ ಇರುತ್ತೆ, ಮೋಷನೇ ಸರಿಯಾಗಿ ಪಾಸ್ ಮಾಡ್ತಾ ಇರಲ್ಲ ಅಥವಾ ಇಂಟೆಸ್ಟೈನಲ್ ಬ್ಲಾಕೇಜಸ್ ಆಗ್ತಿರುತ್ತೆ, ಅವ್ರಿಗೆ ನಾವು ಈ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀವಿ. ಈ ಟ್ರೀಟ್ಮೆಂಟ್ ತೊಗೊಂಡಾಗ ತುಂಬ ರಿಲೀವ್ ಆಗೋದಾಗಲಿ ಯಾವುದೇ ತೊಂದರೆ ಕಾಣಿಸ್ಕೊಳ್ಳಲ್ಲ. ಮೇಡಮ್ ಇದು ನ್ಯಾಚುರೋಪತಿ. ಅದೇ ರೀತಿ ನಮ್ಮ ಸೆಂಟ್ರಲ್ಲಿ ಸ್ಟೇಯಿಂಗಿಗೆ ಈಗ ನೋಡ್ರಿ, ನಾವು ಎಷ್ಟೇ ಟ್ರೀಟ್ಮೆಂಟ್ ಕೊಟ್ರು, ಯಾವುದೇ ರೀತಿಯ ಔಷಧಿಗಳನ್ನ ಕೊಟ್ರು ಅವ್ರು ಉಳ್ಕೊಳ್ಳುವಂಥ ಜಾಗ ಪ್ರಶಸ್ತವಾಗಿರಬೇಕು, ಪ್ರಕೃತಿ ಮಡ್ಲಲ್ಲೇ ಇರಬೇಕು ಅಂತ ಹೇಳಿ. ಸೊ ಇಲ್ಲಿ ನೋಡಿರಿ ನಾವು ಕಾಟೇಜಸ್ ಅಂತ ಮಾಡಿದ್ದೀವಿ. ಸೊ ಕಾಟೇಜಸ್ ಹೆಂಗಿರುತ್ತೆ ಅಂತಂದರೆ, ಆ ಒಂದು ಡೆಡಿಕೇಟೆಡ್ ಪೇಷಂಟ್ಗೋಸ್ಕರನೇ ಸಪ್ರೇಟಾಗಿ ಕಾಟೇಜ್ ಕೊಟ್ಟಿರ್ತೀವಿ. ಸೊ ಈಗ ನೋಡಿರಿ ಇಲ್ಲಿ ಒಂದು ಕಾಟೇಜ್ ಇದೆ, ಸುತ್ತಗೂ ಗಿಡ ಮರಗಳಿದ್ದಾವೆ. ಆ ಗಿಡ ಮರಗಳ ಮಧ್ಯದಲ್ಲಿ ನಮ್ಮದೊಂದು ಕಾಟೇಜ್ ಇದೆ. ಸೊ ಈ ಕಾಟೇಜಲ್ಲಿ ಆರಾಮಾಗಿ ಅವ್ರು ಸ್ಟೇ ಮಾಡ್ಬೋದು. ಅದ್ರ ಜೊತೆಗೆ ಇದ್ದಲ್ಲಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರದ್ದೆಲ್ಲ ಟ್ರೀಟ್ಮೆಂಟ್ ಇರುತ್ತಲ್ಲ, ಟ್ರೀಟ್ಮೆಂಟ್ ಇರೋ ಟೈಮಲ್ಲೇ ಬಂದು ಪೇಷಂಟ್ನ ಅವರೇ ಕರ್ಕೊಂಡು ಹೋಗ್ತಾರೆ, ನಮ್ಮವರೇ. ಅದಾದಮೇಲೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಅವ್ರು ಬಂದು ಇಲ್ಲಿಗೆ ಡ್ರಾಪ್ ಮಾಡ್ತಾರೆ. ಸೊ ನಡೆಯೋಕ್ಕಾಗದೇ ಇರೋರು ಕೂಡ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೋಬೋದು ಆರಾಮಾಗಿ. ಅದೇ ರೀತಿ ನಮ್ಮಲ್ಲಿ 7 ಸಪ್ರೇಟ್ ಕಾಟೇಜ್ಗಳಿದ್ದಾವೆ. ಆ 7 ಕಾಟೇಜಲ್ಲೂ ಕೂಡ ನಾವು ಶೇರಿಂಗಲ್ಲೂ ತೊಗೋಬೋದು ಅಥವಾ ಸಪ್ರೇಟಾಗಿ ನಾವು ಒಬ್ಬರೇ ಒಂದು ಕಾಟೇಜಲ್ಲಿ ಇರ್ತೀವಿ ಅಂದ್ರೂ ತೊಗೋಬೋದು, ಅಥವಾ ಕಪಲ್ಸ್ ಬಂದರೆ ಕಪಲ್ಸು ಇರ್ಬೋದು. ಇವಾಗ ಒಂದು 2-3 ದಿನ ಮತ್ತು 10 ದಿನ ನೀವು ಹೇಳಿ 21 ಡೇಸ್, 28 ಡೇಸ್, 41 ಡೇಸ್ ಅಂತ ಎಲ್ಲ ಇರುತ್ತಲ್ಲ, ಅವಾಗ ಟ್ರೀಟ್ಮೆಂಟ್ ತಗೊಳ್ಳೋರು ಇಲ್ಲಿ ಸ್ಟೇ ಆಗ್ಬೋದು. ನಮ್ಮಲ್ಲಿ ಜನರಲ್ ವಾರ್ಡು ಇದೆ. ತುಂಬ ಕಮ್ಮಿ ಬಜೆಟಲ್ಲಿ ನಾವು ಟ್ರೀಟ್ಮೆಂಟ್ ಮುಗಿಸ್ತೀವಿ ಅಂದರೆ ಜನರಲ್ ವಾರ್ಡ್ ಇದೆ. ಒಂದೇ ಜಾಗದಲ್ಲಿ ಒಂದು 10 ಜನ ಇದ್ದು ಆರಾಮಾಗಿ ಟ್ರೀಟ್ಮೆಂಟ್ ತೊಗೋಬೋದು. ಇಲ್ಲ ನಾನು ಸ್ವಲ್ಪ ಚೆನ್ನಾಗಿರೋದು ಇದನ್ನು ಮಾಡ್ತೀನಿ ಅಂತಂದರೆ ಅದಕ್ಕೆ ಸಪ್ರೇಟಾಗಿ ಕಾಟೇಜಸ್ಗಳು ಕೂಡ ಅವ್ರು ಇದನ್ನು ಮಾಡ್ಬೋದು. ಅದರ ಆಮೇಲೆ ನಮ್ಮಲ್ಲಿ AC ಕೂಡ ಇದೆ. ಡಿಲಕ್ಸ್ ಅಂತ ಇದೆ. ಡಿಲಕ್ಸಲ್ಲಿ ಒಂದು ಫುಲ್ ಫ್ಯಾಮಿಲಿ 4ರಿಂದ 5 ಜನ ಆರಾಮಾಗಿ ಇರ್ಬೋದು. ಸೊ ಆ ಥರದ್ದೆಲ್ಲ ಇರೋದ್ರಿಂದ ಆರಾಮಾಗಿ ಇಲ್ಲಿ ಇದನ್ನು ಮಾಡ್ಬೋದು. ಜೊತೆಗೆ ನೋಡಿರಿ ವಾಕಿಂಗ್ ಪಾತ್ ಇದೆ ನಮ್ಮಲ್ಲಿ. ಆ ವಾಕಿಂಗ್ ಪಾತಲ್ಲಿ ಯಾವ ಥರ ಅಂತಂದರೆ, ಎಲ್ಲ ಗಿಡಗಳು ಅಂದರೆ ಮಾವಿನ ಗಿಡಗಳಿದ್ದಾವೆ ಇಲ್ಲಿ. ಮಾವಿನ ಗಿಡಗಳಲ್ಲಿ ವಾಕಿಂಗ್ ಪಾತ್ ಮಾಡಿದ್ದೀವಿ ನಾವು. ಕಾಟೇಜ್ 6-7 ಇಲ್ಲೇ ಇದೆ. ಇಲ್ಲಿ ನೋಡ್ರಿ ಆರಾಮಾಗಿ ವಾಕ್ ಮಾಡಬೇಕು. ಬೆಳಗ್ಗೆ ಸಂಜೆ 2 ಹೊತ್ತು ವಾಕ್ ಮಾಡಿಸ್ತೀವಿ ನಾವಿಲ್ಲಿ. ಸೊ ಅದರಿಂದ ಅವ್ರ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಎಲ್ಲ ಮಾವಿನ ಮರಗಳಿವು ಎಲ್ಲ. ಮಾವು, ಸಪೋಟ ಎಲ್ಲ ಇದೆ. ಹೌದು, ಸಪೋಟ ಎಲ್ಲ ಇದೆ. ಆಮೇಲೆ ಇನ್ನೂ ಒಂದು ವಿಶೇಷತೆ ಅಂದರೆ, ಈಗ ಒಂದು 1 ಮಂತ್ ಹಿಂದೆ ಬ್ಯಾಕ್ ನೀವೇನಾದರೂ ಬಂದಿದ್ದರೆ ಹಾಗೆ ಕಿತ್ಕೊಂಡು ಹಣ್ಣು ತಿನ್ಬೋದು. ಆ ಥರ ಇಲ್ಲಿರೋವಂಥ ಒಂದು ನೇಚರಲ್ಲಿ ಬಿಡ್ತಕ್ಕಂಥ ಫಲಗಳು ಕೂಡ ಎಲ್ಲ ನ್ಯಾಚುರಲ್ಲು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ಕೆಮಿಕಲ್ನ ನಾವು ಯಾವುದಕ್ಕೂ ಬಳಕೆ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಅದಾದಮೇಲೆ ನಮ್ಮದು ಫುಡ್ ಅನ್ನಪೂರ್ಣಾಲಯ ಅಂತ ಮಾಡಿದ್ದೀವಿ ನಾವು. ಸರ್ 1 ಲಕ್ಷ ಆಯುರ್ವೇದಿಕ್ ಗಿಡಗಳಿದೆ ಅಂತ ಹೇಳಿದ್ರಲ್ಲ ಸರ್ ಇಲ್ಲಿ? ಅಂದರೆ 1 ಲಕ್ಷ ಡಿಫ್ರೆಂಟಾಗಿಲ್ಲ, ಒಂದೊಂದು ಗಿಡನೇ ತುಂಬ ಜಾಸ್ತಿ ಹಾಕಿದ್ರಿಂದ ಟೋಟಲ್ ಆಗಿ ಎಲ್ಲ ಸಣ್ಣ ಪುಟ್ಟ ಗಿಡಗಳನ್ನ ಮರಗಳನ್ನ ಸೇರಿಸಿ 1 ಲಕ್ಷ ಇದ್ದಾವೆ ಇಲ್ಲಿ. ತೆಂಗಿನ ಮರನೂ ಇನ್ಕ್ಲೂಡ್ ಇದೆ, ಅಡಿಕೆ ಮರನೂ ಇನ್ಕ್ಲೂಡ್ ಇದೆ. ಅದ್ರ ಜೊತೆಗೆ ನೋಡಿರಿ ಮೈಸೂರು ವಿಳ್ಯದೆಲೆ ಅಂತ ಹೇಳ್ತೀವಲ್ಲ, ಆ ಮೈಸೂರು ವಿಳ್ಯದೆಲೆನೂ ಕೂಡ ಇನ್ಕ್ಲೂಡ್ ಇದೆ. ಸೊ ಜೊತೆಗೆ ಇಲ್ಲಿ ನೋಡಿರಿ ಇಲ್ಲೊಂದು ಇನ್ಸುಲಿನ್ ಗಿಡ ಅಂತ ಇದೆ. ಜಸ್ಟ್ ಈ ಎಲೆನ ನೀವು ನೋಡ್ತಾ ಇರ್ಬೋದು. ಇದು ಸಕ್ಕರೆ ಕಾಯಿಲೆ ಇರುವಂಥವ್ರಿಗೆ, ಅದಾದಮೇಲೆ ಕೆಲವೊಬ್ರಿಗೆ ಇನ್ಸುಲಿನ್ ಪ್ರೊಡಕ್ಷನ್ನೇ ಆಗ್ತಾ ಇರಲ್ಲ, ಪ್ರತಿದಿನ ಇದನ್ನು ಒಂದು ಎಲೆ ತಿನ್ನೋದ್ರಿಂದ ಅವ್ರಿಗೆ ತುಂಬ ಒಳಗಡೆ ಪ್ಯಾಂಕ್ರಿಯಾಸ್ ರಿಜುವೆಂಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಹುಳಿ ಥರ ಇದೆ. ಹೌದು, ಹುಳಿ ಥರ ಇರುತ್ತೆ. ಬಟ್ ಆದರೆ ಇದು ತುಂಬ ಒಳ್ಳೆಯದು. ಇದ್ರ ಹೆಸರೇ ಇನ್ಸುಲಿನ್ ಗಿಡ ಅಂತ. ಓಕೆ, ಡೈಲಿ ಮಾರ್ನಿಂಗ್ ಒಂದು ಗಿಡ, ಒಂದು ಎಲೆನ ತಿನ್ನಬೇಕು. ಓಕೆ, ನೋಡಿ ಆಯುರ್ವೇದ ಈ ಥರದ್ದು ಇಲ್ಲಿ ಎಷ್ಟೊಂದು ಇದಾವೆ ನೋಡಿರಿ ಗಿಡಗಳು. ಅಂದರೆ ಅವ್ರು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಎದ್ದು ಹೊರಗಡೆ ಬಂದ ತಕ್ಷಣ ಆ ಗಿಡ ಸಿಗುತ್ತೆ, ಅದ್ರೊಂದು ಎಲೆ ತಿನ್ಕೊಂಡು ಆರಾಮಾಗಿ ಮುಂದೆ ಅವ್ರ ಟ್ರೀಟ್ಮೆಂಟಿಗೆ ಹೋಗ್ತಾ ಇರ್ಬೋದು.
ಸರ್ ಇವಾಗ ತುಂಬ ಜನ ಹೆಂಗೆ ಆಗಿದ್ದಾರೆ ಅಂತ ಹೇಳಿದರೆ, ಈಗ ವೆಯ್ಟ್ ಲಾಸಿಗೆ ಅಂತ ಹೇಳಿ 10 days ಎಲ್ಲಾದರೂ ಒಂದು ಹೋಗಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಆ ಥರ ನಿಮ್ಮಲ್ಲಿ ವೆಯ್ಟ್ ಲಾಸ್ಗೂ ಇದೆಯಾ? ಹೌದು ಮೇಡಮ್, ಈಗ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಅವರು ಬರೀ 4ನೇ ದಿನ ನಮ್ಮಲ್ಲಿ ಉಳ್ಕೊಂಡಿರೋದು. ಈಗ 4ನೇ ದಿನ ಉಳ್ಕೊಂಡು 5th ಡೇ ಅವ್ರೀಗ ನಡೀತಾ ಇದೆ ಅವ್ರದ್ದು ಟ್ರೀಟ್ಮೆಂಟ್. ಆಲ್ರೆಡಿ ಅವ್ರು 4 kg ಲಾಸ್ ಆಗಿದ್ದಾರೆ, ಮತ್ತು ನ್ಯಾಚುರಲ್ ವೇ ಒಳಗಡೆ. ಓಕೆ, ಎಷ್ಟು ದಿನ ಟಾರ್ಗೆಟ್ ಇರುತ್ತೆ ಸರ್? ಎಷ್ಟು kg ಲಾಸ್ ಮಾಡ್ತೀರಾ? ಮೇಡಮ್ ನಮ್ಮಲ್ಲಿ 7 to 8 days ನೀವೇನಾದರೂ ಬಂದಿದ್ದರೆ ಮಿನಿಮಮ್ 4 ರಿಂದ 5 kg ಲಾಸ್ ಅಂತೂ ಆಗ್ತೀರಾ ನ್ಯಾಚುರಲ್ ಆಗಿ. ಅಂದರೆ ನೀವು ತಗೊಳ್ಳೋ ಡಯಟ್ ಫುಡ್ಡಿಂದ ಅದ್ರ ಜೊತೆಗೆ ಅದು ನಮ್ಮಲ್ಲಿ ನಡೀತಕ್ಕಂಥ ಟ್ರೀಟ್ಮೆಂಟಿಂದ ಏನಂದರೆ ಮೈಂಡ್ ಫ್ರೀ ಇರಬೇಕು, ರಿಲ್ಯಾಕ್ಸ್ ಆಗಿರಬೇಕು. ಇಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋವಾಗ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದ್ರ ಬಗ್ಗೆ ಗೌರವ ಇರಬೇಕು. ಆವಾಗ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಬನ್ನಿ ಮೇಡಮ್, ನಾನು ನಿಮಗೀಗ ನಮ್ಮ ಕ್ಯಾಂಟೀನ್ ತೋರಿಸ್ತೀನಿ. ಕ್ಯಾಂಟೀನ್ ಅನ್ನೋದಕ್ಕಿಂತ ಇದೆ ಅಂತ ಒಂದು ಮನೆ ಇದ್ದಂಗೆ. ಈಗ ನಾವು ಏನೇ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಎನರ್ಜಿ ಬೇಕು. ಇಡೀ ನಮ್ಮ ಯೂನಿಟಲ್ಲಿ ಇರ್ತಕ್ಕಂಥ ಸ್ಟಾಫ್ಗೂ ಎನರ್ಜಿ ಬೇಕು, ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಪೇಷಂಟ್ಗೆ ಎನರ್ಜಿ ಬೇಕು. ಸೊ ಆ ಎನರ್ಜಿ ಕೊಡ್ತಕ್ಕಂಥ ಒಂದಿದು ಅನ್ನಪೂರ್ಣ ಡೈನಿಂಗ್ ಹಾಲ್ ಅಂತ ಹೇಳಿದ್ದು. ಸೊ ಇಲ್ಲೇನಂತಂದರೆ ಅವ್ರಿಗೆ ಡಯಟ್ ಫುಡ್ ಡಾಕ್ಟರ್ಸ್ ಏನು ರೆಕಮೆಂಡ್ ಮಾಡಿರ್ತಾರೆ ಆ ಫುಡ್ಡನ್ನು ನಾವು ಇಲ್ಲಿ ಅವ್ರಿಗೆ ಕೊಡ್ತೀವಿ. ಹೈಜೆನಿಕಾಗಿ ಇರ್ತಕ್ಕಂಥ ಫುಡ್ಡನ್ನು ನಾವು ಅವ್ರಿಗೆ ಕೊಡ್ತೀವಿ. ಸೊ ಜೊತೆಗೆ ಏನಂತಂದರೆ ನಾವು ಕೊಡೋವಂಥ ಫುಡ್ ಎಲ್ಲ ಆರ್ಗ್ಯಾನಿಕಲಿ ಡೆವಲಪ್ ಆಗಿರ್ತಕ್ಕಂಥದ್ದು, ರೆಡಿಯಾಗಿರೋದು ಆರ್ಗ್ಯಾನಿಕಲಿ ರೆಡಿಯಾಗಿರುತ್ತೆ. ಸೊ ನಾವು ಇಲ್ಲಿ ಕೆಂಪು ಅಕ್ಕಿಯಲ್ಲಿ ಅಡುಗೆ ಮಾಡೋದು, ವೈಟ್ ರೈಸ್ ನಾವು ಬಳಕೆ ಮಾಡಲ್ಲ. ಸೊ ಜೊತೆಗೆ ಏನಂತಂದರೆ ನಾವು ಇಲ್ಲಿ ಬಳಕೆ ಮಾಡ್ತಕ್ಕಂಥ ಎಲ್ಲ ತರಕಾರಿಗಳು ಕೂಡ ಫ್ರೆಶ್ ಆಗಿರುವಂಥ ತರಕಾರಿಗಳನ್ನೇ ಪ್ರತಿದಿನ ಬೆಳಗ್ಗೆ ತರಕಾರಿ ತರಿಸ್ತಕ್ಕಂಥದ್ದು. ನಾವು ಎಲ್ಲ ರೀತಿಯಿಂದ ನೋಡಿದಾಗ ತುಂಬ ಅವ್ರಿಗೆ ಹೆಲ್ದಿ ಆಗಿರ್ತಕ್ಕಂಥ ಫುಡ್ಡನ್ನೇ ನಾವು ಅವ್ರಿಗೆ ಕೊಡ್ತೀವಿ. ಇದನ್ನು ಜಸ್ಟ್ ಅವ್ರ ಮನೆಗೆ ಹೋದ್ಮೇಲೆ ಜಸ್ಟ್ ನಾವು ಯಾವ ಥರ ಮೇಂಟೈನ್ ಮಾಡಿರ್ತೀವಿ ಆ ಥರ ಮೇಂಟೈನ್ ಮಾಡಿದರೆ ಯಾವತ್ತೂ ಅವ್ರದ್ದು ವೆಯ್ಟ್ ಸ್ಪೈಕ್ ಆಗೋಲ್ಲ. ಓಕೆ, ಇವಾಗ ಎಲ್ರಿಗೂ ಏನನ್ಸುತ್ತೆ ಅಂದರೆ ವೆಲ್ನೆಸ್ ಸೆಂಟರಿಗೆ ಹೋದರೆ ತುಂಬ ಕಷಾಯಗಳನ್ನ ಕೊಡ್ತಾರೆ, ಫುಡ್ ತಿನ್ನೋದಕ್ಕಾಗಲ್ಲ, ಮೇಂಟೆನೆನ್ಸ್ ಆಗಲ್ಲ, ಮತ್ತು ಸಪ್ಪೆ ಊಟ ಕೊಡ್ತಾರೆ ಅಂತ. ಆ ಥರ ಇರುತ್ತಾ ಇಲ್ಲೇನೋ? ಆ ಥರ ಇರಲ್ಲ ಮೇಡಮ್. ಏನಂತಂದರೆ ಯಾರಿಗೆ ಏನು ನೆಸೆಸಿಟಿ ಇದೆ ಅದನ್ನು ಕೊಟ್ಟಿರ್ತೀವಿ. ಈಗ ಉದಾಹರಣೆಗೆ ಸಪ್ಪೆನೇ ತಿನ್ನಬೇಕು, ಅವ್ರಿಗೆ ತುಂಬ BP ಇದೆ ಅಂತಂದ್ರೆ ನಾವು ಅವ್ರಿಗೆ ಉಪ್ಪು ಹೆಂಗೆ ಹಾಕ್ಕೊಡೋಕ್ಕಾಗತ್ತೆ? BP ಇದ್ದವ್ರಿಗೆ ನಾವು ಉಪ್ಪು ಹಾಕಿ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಸಕ್ಕರೆನ ಬಳಕೆ ಮಾಡಲ್ಲ, ಸಕ್ಕರೆ ಬದಲು ಬೆಲ್ಲ ಬಳಕೆ ಮಾಡ್ತೀವಿ. ಜೊತೆಗೆ ತುಂಬ ಜಾಸ್ತಿ ಶುಗರ್ ಇದೆ ಅವ್ರಿಗೆ, 500-600 ಇದೆ ಅಂತಂದ್ರೂ ಕೂಡ ಅವ್ರು ಏನು ಇಷ್ಟು ದಿವಸ ಇರ್ತಾರಲ್ಲ ಬರೀ ಫುಡ್ಡಲ್ಲೇ ಅವ್ರ ಶುಗರ್ ಲೆವೆಲ್ನ ನಾವು ನಾರ್ಮಲ್ ಮಾಡಿ ಕಂಟ್ರೋಲ್ ಮಾಡಿ, ಸೊ ಅವ್ರ ಶುಗರ್ನ ಒಂದು ನಂಬರ್ ನಾರ್ಮಲ್ ಆದಮೇಲೆ ನಾವು ಅವ್ರಿಗೆ ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಆ ಥರ ನೈಸ್ ಸರ್, ಸಖತ್ತಾಗಿದೆ. ಹಾಂ ಮೇಡಮ್. ಜೊತೆಗೆ ನಮ್ಮಲ್ಲಿ ಫೈರ್ ಕ್ಯಾಂಪ್ ಸೆಕ್ಷನ್ ಕೂಡ ಇದೆ. ಓ, ಫೈರ್ ಕ್ಯಾಂಪ್ ನೈಟ್ ಟೈಮ್ ಅಂದರೆ ಒಂದು ಕಾಟೇಜ್ ಫೀಲ್ ಬರಲಿ ಅಂತ. ಈಗ ನಾವು ಎಲ್ಲೋ ಒಂದು ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅನ್ನೋ ಫೀಲ್ ಇರಬಾರ್ದು, ಒಂದು ವೆಕೇಷನಿಗೆ ಬಂದಿದ್ದೀವಿ ಅನ್ನೋ ಫೀಲ್ ಇರಬೇಕು ಅಂತೇಳಿ ನಾವು ಫೈರ್ ಕ್ಯಾಂಪ್ ಅಂತ ಮಾಡ್ತಾಯಿದ್ದೀವಿ. ಇವಾಗ ಸಂಜೆ ನೀವು ಇರ್ತೀರಲ್ಲ, ನಿಮಗೂ ಕೂಡ ಅದನ್ನು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತೇಳಿ. ತುಂಬ ಅದ್ಭುತವಾಗಿರುತ್ತೆ. ಇಲ್ಲಿ ಸಾಂಗು, ಕೆಲವೊಬ್ಬರಿಗೆ ಕರೋಕೆ ಅಂದರೆ ಹಾಡು ಹೇಳಬೇಕು ಅಂತ ಇಷ್ಟ ಇರುತ್ತೆ, ಅವರಿಗೆ ಎಲ್ಲಿ ವೇದಿಕೆ ಸಿಕ್ಕಿರಲ್ಲ, ಇಲ್ಲಿ ಬಂದು ಹಾಡು ಹೇಳ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ಅದಾದಮೇಲೆ ಡ್ಯಾನ್ಸ್ ಮಾಡ್ಕೊತಾರೆ ಎಷ್ಟೋ ಜನ, ಅದಾದಮೇಲೆ ಎಂಜಾಯ್ ಮಾಡ್ತಾರೆ. ಎಲ್ಲ ಮಾಡಬೇಕು ಅಂತೇನಿಲ್ಲ, ಇನ್ನು ಮಾಡೋರನ್ನ ನೋಡಿ ಎಂಜಾಯ್ ಮಾಡ್ತಾರೆ. ಆರಾಮಾಗಿ ಇಲ್ಲೊಂದು 30-35 ಜನ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಒಂದು ಜಾಗನೂ ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ನಮಗೊಂದು ಇದರಲ್ಲಿ ಇದ್ದೀವಿ ಅನ್ನೋ ಫೀಲ್ ಬರಬೇಕು ಅಂತ ರೆಸಾರ್ಟಲ್ಲಿ. ಸರ್ ಡೈರೆಕ್ಟಾಗಿ ಇಲ್ಲಿ ಬರಬೇಕಾ ಅಥವಾ ಆನ್ಲೈನ್ ಏನಾದರೂ ಪ್ರೀ ಬುಕ್ಕಿಂಗ್ ಮಾಡಬೇಕಾ? ಪ್ರೀ ಬುಕ್ಕಿಂಗ್ ಮಾಡ್ಕೊಂಡೇ ಬರಬೇಕಾಗುತ್ತೆ. ಯಾಕಂತಂದರೆ ಮುಂಚೆನೇ ಅವರು ಹೇಳಬೇಕು ನಮಗೆ ಯಾವ ಥರದ ರೂಮ್ ಬೇಕು ಏನು ಎಂತು ಅಂತೇಳಿ. ಆ ರೂಮ್ ಅವೈಲೇಬಿಲಿಟಿ ಇದೆನಾ ಇಲ್ವಾ ಅಂತೇಳಿ ನಾವು ಅವ್ರಿಗೆ ಅದನ್ನು ಹೇಳ್ತೀವಿ. ಅದನ್ನು ಹೇಳಿದಾಗ ಅದನ್ನೆಲ್ಲ ಓಕೆ ಆಯಿತು ಅಂದರೆ 100% ಅವ್ರು ಆರಾಮಾಗಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು. ಸರ್ ಹಾಗಾದರೆ ನಿಮ್ಮ ನಂಬರನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ತುಂಬ ಜನಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕೆಂದರೆ ಇವಾಗಿನ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಸಮಸ್ಯೆ ಇದೆ. ಇಲ್ಲಿ ವೀಕೆಂಡಲ್ಲಿ ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನ ಬಂದು ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ. ಎನಿ ಕಾಯಿಲೆಗಾದರೂ ಸರಿ, ಯಾವುದೇ ಕಾಯಿಲೆ ಇರಲಿ ಅಥವಾ ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ಗೆ ಒಮ್ಮೆ ವಿಸಿಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಭೇಟಿ ಮಾಡಿ. ಥ್ಯಾಂಕ್ ಯು ಸರ್.